ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಲಚ್ಚಿ, ಲಚ್ಚಿಮ್ಮ, ಲಚ್ಚಿ, ಅಮ್ಮ ಈಗ ಹೇಗಿದ್ದಾರೆ? ಈಗ ಪರವಾಗಿಲ್ಲ. ಇನ್ನು ಸ್ವಲ್ಪ ಹೊತ್ತಲ್ಲಿ ಪ್ರಜ್ಞೆ ಬರುತ್ತೆ ಅಂತ ನಿಧಿ ಹೇಳಿ ಹೋಗಿದ್ದಾಳೆ. ಸದ್ಯ ಅಷ್ಟಾದ್ರೆ ಸಾಕು. ಎಂಥ ಅನಾಹುತ ಆಗೋಯ್ತು. ಕರ್ಣನ ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ. ನನಗಂತೂ ಕೈಕಾಲ ಆಡ್ತಿಲ್ಲ. ಅದೇನೋ ಗಾದೆ ಮಾತು ಹೇಳ್ತಾರಲ್ಲ, ಮಾಡಿದವ್ರ ಪಾಪ ಆಡ್ದವ್ರ ಬಾಯಲಿ ಅಂತ. ಹಾಗೆ ಒಂದು ಮಾತು ಹೇಳ್ತೀನಿ, ಯಾರು ತಪ್ಪು ತಿಳ್ಕೊಬೇಡಿ. ಕರ್ಣ ಏನು ತಪ್ಪು ಮಾಡಿದೆ ಪೊಲೀಸರು ಬಂದು ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರಾ? ಏನು ಸಾಕ್ಷಿ ಇಲ್ಲದೆ ಸುಮ್ಮನೆ ಜೈಲಿಗೆ ಹಾಕ್ಬಿಡ್ತಾರಾ? ಅದೇನು ಮಕ್ಕಳು ಆಟ ಆಡೋ ಮನೆನಾ? ಶಾಪ, ನಮ್ಗಂಟಿರೋ ಶಾಪ ಯಾರಿಗೆ ಹೇಳೋಣ? ಸುಮತಿ, ಹಾಗೆಲ್ಲ ಮಾತಾಡಬಾರ್ದಮ್ಮ. ಕಾಲ ಯಾವಾಗಲೂ ಒಂದೇ ಥರ ಇರಲ್ಲ. ಸುಮತಿ ಹೇಳೋದ್ರಲ್ಲಿ ಏನು ತಪ್ಪಿಲ್ಲ. ಎಕ್ಸ್ಪೈರಿ ಆಗಿರೋ ಮೆಡಿಸಿನ್ಸ್ ತಗೊಳ್ಳೋಕ್ಕೆ ಕರ್ಣ ಸೈನ್ ಮಾಡಿದ್ದಾನೆ. ಕರ್ಣ ಎಂತವನು ಅಂತ ನಿಮಗೆಲ್ಲ ಗೊತ್ತು. ಅವನಿಂದ ಇಂಥ ಕೆಲಸ ಆಗಿರೋಕೆ ಸಾಧ್ಯನೇ ಇಲ್ಲ. ನಿಮಗೆ ಯಾವಾಗಲೂ ಅವನು ಇಂದ್ರ ಚಂದ್ರ ತನನೇ ಕಾಣೋದು. ಇಷ್ಟು ದೊಡ್ಡ ತಪ್ಪು ಮಾಡಿ ಪೊಲೀಸ್ ಅರೆಸ್ಟ್ ಮಾಡಿದ್ರು ಅವನ ಪರವಾಗೇ ಮಾತಾಡ್ತೀರಾ ನೋಡಿ. ಕರ್ಣಯಿಂದಾನೆ ಅಮ್ಮ ಸಫರ್ ಆಗ್ತಿರೋದು. ಇಲ್ಲಾಗ್ತಿರೋದು ಎಲ್ಲದಕ್ಕೂ ಕರ್ಣನೇ ರೆಸ್ಪಾನ್ಸಿಬಲ್. ಕರೆಕ್ಟಾಗಿ ಹೇಳಿದ್ರೆ ಅತ್ತೆ. ಅಮ್ಮ, ನೀವು ಬೇಗ ಹುಷಾರಾದ್ರೆ ಅಷ್ಟೇ ಸಾಕು. ಬೇರೆ ಯಾವುದೂ ಬೇಕಾಗಿಲ್ಲ. ಅಲ್ವೇ ಅಕ್ಕ, ಕರ್ಣ ಸರ್ನು ಮೀಟ್ ಮಾಡಕ್ ಬಿಡ್ತಿಲ್ಲ. ಇದೆಲ್ಲ ನೋಡ್ತಿದ್ರೆ ಎಲ್ಲರೂ ಸೇರ್ಕೊಂಡು ಪ್ಲಾನ್ ಮಾಡ್ತಿದ್ದಾರೆ ಅಂತ ಅನ್ಸ್ತಿದೆ. ಅಂತ ಒಳ್ಳೆ ವ್ಯಕ್ತಿನ ಒಳ್ಳೆ ಕಳ್ಳನ್ ತರ ಟ್ರೀಟ್ ಮಾಡ್ತಿದಾರಲ್ಲ. ಮಾನವೀಯತೆ ಅನ್ನೋದೇ ಬೇಡವಾ ಅವ್ರಿಗೆ? ಹೌದು, ನನಗೂ ಇದನ್ನೆಲ್ಲ ನೋಡ್ತಾ ಇದ್ರೆ ಯಾವುದೂ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಎಲ್ಲ ಹೀಗೆ ಸಡನ್ ಆಗಿ ಆಗೋದು ಅಂದ್ರೆ ತುಂಬಾ ವಿಚಿತ್ರವಾಗಿದೆ. ಆದ್ರೆ ಕರ್ಣ ಸರ್ನ ಜೈಲಿಂದ ಬಿಡಿಸೋದಾದ್ರೂ ಹೇಗೆ? ಅದಕ್ಕಿರೋದು ಒಂದೇ ದಾರಿ. ಅಕ್ಕ, ಅದೇನು ಅಂತ ಬೇಗ ಹೇಳೆ. ಅದೆಷ್ಟೇ ಕಷ್ಟ ಆದ್ರೂ ಮಾಡೋಣ. ನಿಜವಾದ ಅಪರಾಧಿ ಯಾರು ಅಂತ ಹುಡುಕಿದ್ರೆ ಇದೆಲ್ಲದಕ್ಕೂ ಉತ್ತರ ಸಿಗುತ್ತೆ. ಕರೆಕ್ಟಾಗಿ ಹೇಳ್ದೆ ಕಣೆ ಅಕ್ಕ. ಅವ್ರು ಯಾರು ಅಂತ ಗೊತ್ತಾದ್ಮೇಲೆ ಅವ್ರನ್ನ ಮಾತ್ರ ನಾನಂತೂ ಸುಮ್ಮನೆ ಬಿಡಲ್ಲ. ಇಷ್ಟೆಲ್ಲ ಮಾಡಿದವ್ರಿಗೆ ಸರಿಯಾದ ಪಾಠ ಕಲಿಸ್ಬೇಕು. ಆದ್ರೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಹಲೋ, ಹೇಳಿ ವಿವೇಕ್. ಮೇಡಮ್, ಇಲ್ಲೊಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಮೇಡಮ್. ಏನಾಯ್ತು? ಪೊಲೀಸ್ನವರು ನಮ್ಮನ್ನೆಲ್ಲ ಆಸ್ಪತ್ರೆಯಿಂದ ಆಚೆ ಹೋಗು ಅಂತ ಹೇಳ್ತಾ ಇದ್ದಾರೆ. ಏನೋ ನೀವ್ಯಾಕೆ ಹೊರಗೆ ಹೋಗ್ಬೇಕಂತ? ನನಗೆ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಮೇಡಮ್. ಹಾಸ್ಪಿಟಲ್ ಇಷ್ಟೊಂದು ಜನ ಪೇಷಂಟ್ಸ್, ಡಾಕ್ಟರ್ಸ್, ಸ್ಟಾಫ್ಸ್ ಎಲ್ಲ ಇದ್ದಾರೆ. ಎಲ್ರನ್ನೂ ಆಚೆ ಹೋಗು ಅಂತ ಇದ್ದಾರೆ. ಏನ್ ಮಾಡೋದು ಮೇಡಮ್? ಸರಿ ಸರಿ, ನೀವು ಪ್ಯಾನಿಕ್ ಆಗ್ಬಿಡಿ. ನಾನು ಈಗಲೇ ಹೊರಟು ಬರ್ತೀನಿ. ಪ್ಲೀಸ್ ಬೇಗ ಬನ್ನಿ ಮೇಡಮ್. ಡೋಂಟ್ ವರಿ.